ಶಾಂತಿ. ಮುರಳಿಯ ದಿನಾಂಕ 19/3/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಹೀಗೆ ಬಾಬ್ದಾದ ಇಬ್ಬರು ನಿರಹಂಕಾರಿಯಾಗಿದ್ದಾರೆ, ದೇಹಿ ಅಭಿಮಾನಿಯಾಗಿದ್ದಾರೆ. ಹಾಗೆ ಫಾಲೋ ಫಾದರ್ ಮಾಡಿರಿ, ಆಗ ಸದಾ ಉನ್ನತಿ ಆಗುತ್ತಾ ಇರುವುದು. ಪ್ರಶ್ನೆ: ಶ್ರೇಷ್ಠ ಪದವಿಯ ಪ್ರಾಪ್ತಿಗಾಗಿ ಯಾವ ಎಚ್ಚರಿಕೆ ಇಟ್ಟುಕೊಳ್ಳುವುದು ಅಗತ್ಯವಾಗಿದೆ? ಉತ್ತರ: ಶ್ರೇಷ್ಠ ಪದವಿ ಪಡೆಯಬೇಕಾದರೆ ಎಚ್ಚರಿಕೆ ಇಟ್ಟುಕೊಳ್ಳಿ, ಮನಸ್ಸಿನಿಂದಲೂ ಸಹ ಯಾರಿಗೂ ನನ್ನ ಮೂಲಕ ದುಃಖ ಆಗಬಾರದು. ಎರಡನೇದಾಗಿ, ಯಾವುದೇ ಪರಿಸ್ಥಿತಿಯಲ್ಲಿ ಕ್ರೋಧ ಬರಬಾರದು. ಮೂರನೇದಾಗಿ, ತಂದೆಗೆ ಮಕ್ಕಳಾಗಿ ತಂದೆಯ ಕಾರ್ಯದಲ್ಲಿ ಈ ರುದ್ರ ಯಜ್ಞದಲ್ಲಿ ವಿಘ್ನ ರೂಪ ಆಗಬಾರದು. ಒಂದು ವೇಳೆ ಯಾರಾದರೂ ಬಾಯಿಂದ ಬಾಬಾ ಬಾಬಾ ಅಂತ ಹೇಳಿ ನಡತೆ ರಾಯಲಿಲ್ಲವೆಂದರೆ ಶ್ರೇಷ್ಠ ಪದವಿ ಸಿಗುವುದಿಲ್ಲ. ಓಂ ಶಾಂತಿ. ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ, ತಂದೆಯಿಂದ ಆಸ್ತಿ ಪಡೆದುಕೊಳ್ಳುವುದು ಅವಶ್ಯಕವಾಗಿದೆ. ಹೇಗೆ? ಶ್ರೀಮತದಂತೆ. ತಂದೆ ತಿಳಿಸುತ್ತಾರೆ, ಒಂದೇ ಗೀತಾ ಶಾಸ್ತ್ರವಾಗಿದೆ, ಅದರಲ್ಲಿ ಶ್ರೀಮದ್ ಭಗವಾನು ವಾಚ ಇದೆ. ಭಗವಂತ ಎಲ್ಲರಿಗೂ ತಂದೆಯಾಗಿದ್ದಾರೆ. ಶ್ರೀಮದ್ ಭಗವಾನು ವಾಚ ಅಂದಾಗ ಅವಶ್ಯವಾಗಿ ತಂದೆಯೇ ಬಂದು ಶ್ರೇಷ್ಠರನ್ನಾಗಿ ಮಾಡಿರಬಹುದು. ಆದ್ದರಿಂದಲೇ ಅವರ ಮಹಿಮೆ ಇದೆ. ಶ್ರೀಮದ್ ಭಗವದ್ಗೀತೆ ಅಂದರೆ ಅರ್ಥ ಶ್ರೀಮದ್ ಭಗವಾನು ವಾಚ. ಭಗವಂತ ಅವಶ್ಯವಾಗಿ ಶ್ರೇಷ್ಠಾತಿ ಶ್ರೇಷ್ಠರಾದರು. ಶ್ರೀಮತವೂ ಸಹ ಆ ಒಂದೇ ಶಾಸ್ತ್ರದಲ್ಲಿ ಗಾಯನ ಮಾಡಲಾಗಿದೆ. ಬೇರೆ ಯಾವುದೇ ಶಾಸ್ತ್ರದಲ್ಲಿ ಶ್ರೀಮದ್ ಭಗವಾನು ವಾಚ ಇಲ್ಲ. ಶ್ರೀಮತ ಯಾರದಿರಬೇಕು, ಅದನ್ನು ಬರೆದಿರುವವರು ಸಹ ತಿಳಿದುಕೊಳ್ಳುವುದಿಲ್ಲ. ಅದರಲ್ಲಿಯೂ ಸಹ ತಪ್ಪ್ಯಾಕಾಗಿದೆ, ಅದನ್ನೂ ಸಹ ತಂದೆಯೇ ಬಂದು ತಿಳಿಸುತ್ತಾರೆ. ರಾವಣ ರಾಜ್ಯ ಪ್ರಾರಂಭವಾಗುವುದರಿಂದಲೇ ರಾವಣನ ಮತದಂತೆ ನಡೆಯಲು ಪ್ರಾರಂಭಿಸುತ್ತಾರೆ. ಮೊಟ್ಟ ಮೊದಲು ಕಠಿಣಕ್ಕಿಂತಲೂ ಕಠಿಣ ತಪ್ಪು ಈ ರಾವಣನ ಮತದಂತೆ ನಡೆಯುವವರೇ ಮಾಡಿದ್ದಾರೆ. ರಾವಣನ ಪೆಟ್ಟು ಬೀಳುತ್ತೆ ಅಲ್ವಾ? ಹೇಗೆ ಹೇಳಲಾಗತ್ತೆ? ಶಂಕರ ಪ್ರೇರಕ ಇದ್ದಾರೆ, ಬಾಂಬ್ಸ್ ಎಲ್ಲ ತಯಾರು ಮಾಡಿಸ್ತಾರೆ ಅಂತ ಹೇಳ್ತಾರೆ. ಹಾಗೆ ಪಂಚವಿಕಾರಗಳ ರೂಪಿ ರಾವಣ ಪ್ರೇರಕ ಇದ್ದಾರೆ, ಮನುಷ್ಯರನ್ನು ಪತಿತರನ್ನಾಗಿ ಮಾಡಲು. ಆದ್ದರಿಂದಲೇ ಕರೆಯುತ್ತಾರೆ ಪತಿತ ಪಾವನ ಬನ್ನಿ ಎಂದು. ಅಂದಾಗ ಪತಿತ ಪಾವನ ಒಬ್ಬ ತಂದೆಯಾದರು. ಇದರಿಂದ ಸಿದ್ಧವಾಗುವುದು ಪತಿತರನ್ನಾಗಿ ಮಾಡುವವರು ಬೇರೆಯೇ ಇದ್ದಾರೆ. ಪಾವನರನ್ನಾಗಿ ಮಾಡುವವರೇ ಬೇರೆ, ಪತಿತರನ್ನಾಗಿ ಮಾಡುವವರೇ ಬೇರೆ. ಇಬ್ಬರೂ ಒಬ್ಬರೇ ಆಗಲು ಸಾಧ್ಯವಿಲ್ಲ. ಈ ಮಾತುಗಳನ್ನು ತಾವೇ ತಿಳಿದುಕೊಳ್ಳುತ್ತೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ. ಈ ರೀತಿ ತಿಳಿದುಕೊಳ್ಳಬೇಡಿ ಎಲ್ಲರಿಗೂ ನಿಶ್ಚಯವಿದೆ ಎಂದು. ನಂಬರ್ ವಾರು ಎಷ್ಟು ನಿಶ್ಚಯವಿರುತ್ತೆ ಅಷ್ಟು ಖುಷಿ ವೃದ್ಧಿಯಾಗುವುದು. ಬಾಬಾರವರ ಮತದಂತೆ ನಡೆಯಬೇಕು. ಶ್ರೀಮತದಂತೆ ನಾವು ಸ್ವರಾಜ್ಯದ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಮನುಷ್ಯರಿಂದ ದೇವತೆ ಆಗುವುದರಲ್ಲಿ ನಿಧಾನ ಆಗುವುದಿಲ್ಲ. ತಾವು ಪುರುಷಾರ್ಥ ಮಾಡುತ್ತೀರಾ, ಮಮ್ಮ ಬಾಬಾರವರನ್ನು ಫಾಲೋ ಮಾಡುತ್ತೀರಾ. ಹೇಗೆ ಅವರು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡುತ್ತಿದ್ದಾರೆ. ತಾವು ಸಹ ತಿಳಿದುಕೊಂಡಿದ್ದೀರಾ ನಾವೇನು ಸರ್ವಿಸ್ ಮಾಡುತ್ತಿದ್ದೇವೆ ಮತ್ತು ಮಮ್ಮ ಬಾಬಾ ಏನು ಸರ್ವಿಸ್ ಮಾಡುತ್ತಿದ್ರು. ಬಾಬಾ ತಿಳಿಸುತ್ತಾರೆ, ಶಿವ ತಂದೆ ಮತ್ತು ಬ್ರಹ್ಮ ಬಾಬಾ ಇಬ್ಬರು ಒಟ್ಟಿಗೆ ಇದ್ದಾರೆ, ಜೊತೆ ಜೊತೆಯಲ್ಲಿದ್ದಾರೆ. ಅಂದಾಗ ತಿಳಿದುಕೊಳ್ಳಬೇಕು ಬ್ರಹ್ಮ ಬಾಬಾ ಎಲ್ಲರಿಗಿಂತ ಸಮೀಪ ಇದ್ದಾರೆ. ಇವರ ಸಂಪೂರ್ಣ ರೂಪ ಸೂಕ್ಷ್ಮವತನದಲ್ಲಿ ನೋಡುತ್ತೀರಾ. ಅಂದಾಗ ಅವಶ್ಯವಾಗಿ ಅವರು ತೀಕ್ಷ್ಣವಾಗಿಯೇ ಇದ್ದಾರಲ್ವಾ? ಆದರೆ ಹೀಗೆ ಬಾಬಾ ನಿರಹಂಕಾರಿಯಾಗಿದ್ದಾರೆ, ದೇಹಿ ಅಭಿಮಾನಿಯಾಗಿದ್ದಾರೆ. ಹಾಗೆ ಈ ಬ್ರಹ್ಮ ತಂದೆಯೂ ಸಹ ನಿರಹಂಕಾರಿಯಾಗಿದ್ದಾರೆ. ಹೇಳ್ತಾರೆ ಶಿವತಂದೆಯೇ ತಿಳಿಸುತ್ತಿರುತ್ತಾರೆ ಎಂದು. ಯಾವಾಗ ಮುರಳಿ ನುಡಿಸಲಾಗುವುದು ಆಗ ಬಾಬಾ ಸ್ವಯಂ ಹೇಳುತ್ತಾರೆ, ಬ್ರಹ್ಮ ಬಾಬಾ ಸ್ವಯಂ ಹೇಳ್ತಾರೆ, ಶಿವತಂದೆ ಇವರ ಮೂಲಕ ತಿಳಿಸುತ್ತಿದ್ದಾರೆಂದು ತಿಳಿದುಕೊಳ್ಳಿ. ಶಿವಬಾಬನು ಹೇಳ್ತಾರೆ, ಬ್ರಹ್ಮರವರ ಮೂಲಕ ನಾನು ತಿಳಿಸುತ್ತಿದ್ದೇನೆ. ಈ ಬ್ರಹ್ಮ ಬಾಬರವರು ಕೂಡ ಅವಶ್ಯವಾಗಿ ಕೇಳುತ್ತಾರೆ. ಇವರು ಕೇಳಲಿಲ್ಲ,
ಹೇಳಲಿಲ್ಲ ಎಂದರೆ ಹೇಗೆ ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತಾರೆ? ಆದರೆ ತಮ್ಮ ದೇಹಾಭಿಮಾನವನ್ನು ಬಿಟ್ಟು ಹೇಳುತ್ತಾರೆ, ಈ ರೀತಿ ತಿಳಿದುಕೊಳ್ಳಿ, ಶಿವತಂದೆಯೇ ತಿಳಿಸುತ್ತಿದ್ದಾರೆಂದು. ನಾವು ಪುರುಷಾರ್ಥ ಮಾಡುತ್ತಿರುತ್ತೇವೆ, ಶಿವತಂದೆಯೇ ತಿಳಿಸುತ್ತಾರೆ. ಇವರಂತೂ ಪತಿತತನವನ್ನು ಪಾಸ್ ಮಾಡಿದ್ದಾರೆ. ಮಮ್ಮ ಅಂತೂ ಕುಮಾರಿಯಾಗಿದ್ದರು, ಪತಿತತನವನ್ನು ಕಳೆದಿದ್ದಾರೆ ಬ್ರಹ್ಮ ಬಾಬಾ. ಆದರೆ ಮಮ್ಮ ಕುಮಾರಿಯಾಗಿದ್ದರು ಅಂದಾಗ ಮೊಮ್ಮ ಇವರಿಗಿಂತ ಮುಂದೆ ಹೋಗ್ಬಿಟ್ರು, ಶ್ರೇಷ್ಠರಾಗ್ಬಿಟ್ರು. ತಾವು ಸಹ ಕುಮಾರಿಯರು ಮಮ್ಮರವರನ್ನು ಫಾಲೋ ಮಾಡಿರಿ. ಗೃಹಸ್ಥಿಗಳು ಬ್ರಹ್ಮ ಬಾಬಾರವರನ್ನು ಫಾಲೋ ಮಾಡಬೇಕು. ಕುಮಾರರು ಕುಮಾರಿಯರು ಮಮ್ಮರವರನ್ನು ಫಾಲೋ ಮಾಡಬೇಕು. ಗೃಹಸ್ಥದಲ್ಲಿದ್ದು ಜ್ಞಾನ ಮಾರ್ಗದಲ್ಲಿ ನಡೆಯುವವರು ಬ್ರಹ್ಮ ಬಾಬರವರನ್ನು ಫಾಲೋ ಮಾಡಬೇಕು. ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು, ನಾನು ಪತಿತ ಆಗಿದ್ದೇನೆ, ಈಗ ನಾನು ಪಾವನ ಆಗಬೇಕು. ಮುಖ್ಯ ಮಾತು ತಂದೆಯ ನೆನಪಿನ ಯಾತ್ರೆ ಮಾಡಬೇಕು. ಬಾಬರೂರು ನೆನಪಿನ ಯಾತ್ರೆಯನ್ನು ಕಲಿಸಿದ್ದಾರೆ. ಇದರಲ್ಲಿ ದೇಹಾಭಿಮಾನ ಇರಬಾರದು. ಸರಿ, ಯಾರಾದರೂ ಮುರುಳಿ ಕೇಳೋದಕ್ಕೆ ಆಗೋದಿಲ್ಲ, ಸರಿ ನೆನಪಿನ ಯಾತ್ರೆಯಲ್ಲಾದರೂ ಇರಿ. ಯಾತ್ರೆಯಲ್ಲಿದ್ದು ಮುರುಳಿಯನ್ನು ಕೇಳಬಹುದಲ್ವಾ? ಅಂದರೆ ಬ್ಯುಸಿಯಾಗಿರ್ತೀರಾ ಆದರೂ ಕೇಳಬಹುದು. ಆದರೆ ಯಾತ್ರೆಯನ್ನು ಮರಿತೀರಾ ಅಂದರೂ ಕೂಡ ಪರವಾಗಿಲ್ಲ. ಮುರುಳಿ ನುಡಿಸ್ತಾ ಮತ್ತು ಯಾತ್ರೆಯಲ್ಲಿ ತೊಡಗಬೇಡಿ. ಮುರುಳಿ ಹಾಕ್ಬೇಡಿ, ಅಂದರೆ ಟೇಪಲ್ಲಿ ಫೋನಲ್ಲಿ ಏನಾದರೂ ಹಾಕಬೇಡಿ. ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ, ಯಾತ್ರೆಯಲ್ಲಿ ಇರಿ. ಏಕೆಂದರೆ ವಾಣಿಯಿಂದ ಭಿನ್ನ ವಾನಪ್ರಸ್ಥ ಅವಸ್ಥೆಯಾಗಿದೆ. ಮುರುಳಿ ಹಾಕ್ಕೊಂಡೇ ಯೋಗ ಮಾಡಿ ಪರವಾಗಿಲ್ಲ ಅಂತಾರೆ ಬಾಬಾ. ಮೂಲ ಮಾತಾಗಿದೆ, ದೇಹಿ ಅಭಿಮಾನಿಯಾಗಿದ್ದು ತಂದೆಯನ್ನು ನೆನಪು ಮಾಡುವುದು ಮತ್ತು ಚಕ್ರವನ್ನು ನೆನಪು ಮಾಡಬೇಕು. ಯಾರಿಗೂ ದುಃಖ ಕೊಡಬಾರದು, ಇದನ್ನೇ ತಿಳಿಸಬೇಕು, ತಂದೆಯನ್ನು ನೆನಪು ಮಾಡಿ ಎಂದು. ಇದಾಗಿದೆ ಯಾತ್ರೆ. ಯಾವಾಗ ಮನುಷ್ಯರು ಶರೀರ ಬಿಡುತ್ತಾರೆ ಆಗ ಹೇಳುತ್ತಾರೆ ಸ್ವರ್ಗಕ್ಕೆ ಹೋದರು ಎಂದು. ಅಜ್ಞಾನ ಕಾಲದಲ್ಲಿ ಯಾರೂ ಸ್ವರ್ಗವನ್ನು ನೆನಪು ಮಾಡುವುದಿಲ್ಲ. ಸ್ವರ್ಗವನ್ನು ನೆನಪು ಮಾಡುವುದು ಎಂದರೆ ಅರ್ಥ ಇಲ್ಲಿಂದ ಸಾಯುವುದು. ಈ ರೀತಿ ಯಾರೂ ನೆನಪು ಮಾಡುವುದಿಲ್ಲ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ವಾಪಸ್ ಹೋಗಬೇಕು. ತಂದೆ ಹೇಳುತ್ತಾರೆ, ಎಷ್ಟೆಷ್ಟು ತಾವು ನೆನಪು ಮಾಡುತ್ತೀರಾ ಅಷ್ಟು ಖುಷಿಯ ನಶೆ ಏರುವುದು, ಆಸ್ತಿ ನೆನಪಿರುವುದು. ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಹರ್ಷಿತರಾಗಿರುತ್ತೀರಾ. ಬಾಬಾರವರನ್ನು ನೆನಪೇ ಮಾಡಲಿಲ್ಲವೆಂದರೆ ತಬ್ಬಿಬ್ಬಾಗುತ್ತೀರಾ, ಗುಟುಕರಿಸುತ್ತೀರಾ. ತಾವಿಷ್ಟು ಸಮಯ ನೆನಪು ಮಾಡಲು ಆಗಿರಲಿಲ್ಲ. ಬಾಬಾ ಪ್ರಿಯತಮ ಪ್ರಿಯತಮೆಯರ ಉದಾಹರಣೆಯನ್ನು ತಿಳಿಸುತ್ತಾರೆ. ಅವರು ಬಲೆ ಕೆಲಸ ಕಾರ್ಯ ಮಾಡುತ್ತಿರುತ್ತಾರೆ, ಬಲೆ ಚರ್ಕ ಚಲಾ ನಡೆಸ್ತಾ ಇರ್ತಾರೆ. ಮತ್ತೆಯೂ ಸಹ ಅವರು ಪರಸ್ಪರದಲ್ಲಿ ನೆನಪು ಮಾಡ್ತಿರ್ತಾರೆ. ಮಾಶಿಕ್ ಬಂದು ನಿಂತ್ಕೊಳ್ತಾರೆ, ಅಂದರೆ ಬುದ್ಧಿಯಿಂದ ಅವರ ನೆನಪಲ್ಲಿ ಇರ್ತಾರೆ. ಆಶಿಕ್ ಮಾಶಿಕನ್ನು ನೆನಪು ಮಾಡ್ತಾರೆ, ಪ್ರಿಯತಮನನ್ನು ನೆನಪು ಮಾಡ್ತಾರೆ, ಪ್ರಿಯತಮ ಪ್ರಿಯತಮೆಯನ್ನು ನೆನಪು ಮಾಡ್ತಾರೆ. ಇಲ್ಲಂತೂ ಕೇವಲ ನೀವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಅವರು ಎಲ್ಲ ಆತ್ಮರಿಗೆ ಪ್ರಿಯತಮ ಆಗಿದ್ದಾರೆ. ತಾವು ಮಕ್ಕಳು ಬರೆಯುತ್ತೀರಾ, ಬಾಬಾ ನೀವು ನಮ್ಮನ್ನು ನೆನಪು ಮಾಡ್ತೀರಾ? ಮಕ್ಕಳು ಬಾಬರವ್ರಿಗೆ ಬರೀತಾರಂತೆ, ಕೇಳ್ತಾರಂತೆ, ಬಾಬಾ ನೀವು ನಮ್ಮನ್ನು ನೆನಪು ಮಾಡ್ತೀರಾ ಅಂತ. ಬಾಬಾ ಹೇಳ್ತಾರೆ, ಅರೇ ಎಲ್ಲರ ಪ್ರಿಯತಮ ನಾನು, ಮತ್ತು ನೀವು ಪ್ರಿಯತಮೆಯರನ್ನು ನೆನಪು ಹೇಗೆ ಮಾಡಲಿಕ್ಕಾಗತ್ತೆ? ಆಗೋದಿಲ್ಲ. ಎಲ್ಲ ಆತ್ಮರಿಗೆ ಪ್ರಿಯತಮ ನಾನು, ನಿಮ್ಮೆಲ್ಲರನ್ನ ನೆನಪು ಮಾಡಲಿಕ್ಕೆ ಹೇಗಾಗತ್ತೆ? ಹೋನೈಸಕ್ತ ಅಂತಾರೆ ಬಾಬರವರು. ಅವರಿರೋದೇ ಪ್ರಿಯತಮ, ಪ್ರಿಯತಮೆ ಎಂದಿಗೂ ಆಗೋದಿಲ್ಲ. ನೀವು ನೆನಪು ಮಾಡಬೇಕು. ತುಮಕೋ ಹಿ ಯಾದ್ ಕರ್ನಾ ಹೇ, ತಾವೇ ನೆನಪು ಮಾಡಬೇಕು. ತಾವು ಪ್ರತಿಯೊಬ್ಬರೂ ಆಶಿಕ್ ಆಗಿದ್ದೀರಾ, ಪ್ರಿಯತಮೆ ಆಗಿದ್ದೀರಾ. ಅವರೊಬ್ಬರೇ ಪ್ರಿಯತಮ. ಆ ಒಬ್ಬ ಪ್ರಿಯತಮನಿಗೆ ಎಲ್ಲರೂ ಪ್ರಿಯತಮೆಯರು. ಒಂದು ವೇಳೆ ಅವರು ಆಶಿಕ್ ಆಗಿದ್ದೇ ಆದರೆ ಎಷ್ಟು ಜನನ ನೆನಪು ಮಾಡಬೇಕು? ಕಿತ್ತನೆ ಕೋ ಯಾದ್ ಕರೆ ಅಂತಾರೆ ಬಾಬರವರು. ಅದೂ ಸಾಧ್ಯ ಆಗುವುದಿಲ್ಲ. ಹೇಳ್ತಾರೆ, ನನ್ನ ಮೇಲೆ ಪಾಪಗಳ ಹೊರೆ ಎಲ್ಲಿದೆ? ಶುಭಾಬಾ ಹೇಳ್ತಾರೆ, ನನ್ನ ಮೇಲೆ ಏನು ಪಾಪಗಳ ಹೊರೆ ಇದೆಯಾ? ನಾನು ಯಾರನ್ನಾದರೂ ನೆನಪು ಮಾಡಲಿಕ್ಕೆ? ನಿಮ್ಮ ಮೇಲೆ ಪಾಪದ ಹೊರೆ ಇದೆ, ನೀವು ನನ್ನನ್ನು ನೆನಪು ಮಾಡಿ. ಬಾಬರವರನ್ನು ನೆನಪೇ ಮಾಡಲಿಲ್ಲವೆಂದರೆ ಪಾಪಗಳ ಹೊರೆಯನ್ನು ಹೇಗೆ ಇಳಿಸಿಕೊಳ್ಳುತ್ತೀರಾ?
ಬಾಕಿ ನಾನು ಯಾಕೆ ಯಾರನ್ನಾದರೂ ನೆನಪು ಮಾಡಲಿ? ನೆನಪು ಮಾಡಬೇಕಾಗಿರೋದು ನೀವು ಆತ್ಮರು. ಎಷ್ಟು ನೀವು ನೆನಪು ಮಾಡುತ್ತೀರಾ ಅಷ್ಟು ಪುಣ್ಯ ಆತ್ಮ ಆಗುತ್ತೀರಾ. ಪಾಪ ಭಸ್ಮವಾಗುವುದು ಬಹಳ ದೊಡ್ಡ ಗುರಿಯಾಗಿದೆ. ದೇಹಿ ಅಭಿಮಾನಿ ಆಗುವುದರಲ್ಲಿಯೇ ಪರಿಶ್ರಮವಿದೆ. ಈ ಜ್ಞಾನ ನಿಮಗೆ ಈಗ ಪೂರ್ಣವಾಗಿ ಸಿಗುತ್ತಿದೆ. ತಾವು ತ್ರಿಕಾಲದರ್ಶಿ ಆಗಿದ್ದೀರಾ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಪೂರ್ತಿ ಚಕ್ರ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ತಂದೆ ತಿಳಿಸುತ್ತಾರೆ, ತಾವು ಲೈಟ್ ಹೌಸ್ ಆಗಿದ್ದೀರಾ. ಪ್ರತಿಯೊಬ್ಬರಿಗೂ ಮಾರ್ಗ ತೋರಿಸುವವರು. ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗ. ಈ ಎಲ್ಲ ಹೊಸ ಮಾತುಗಳನ್ನು ತಾವು ಕೇಳುತ್ತೀರಾ. ತಾವು ತಿಳಿದುಕೊಂಡಿದ್ದೀರಾ, ನಾವು ಆತ್ಮರು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ಇಲ್ಲಿ ಪಾತ್ರ ಮಾಡಲು ಬಂದಿದ್ದೇವೆ. ನಾವು ಪಾತ್ರಧಾರಿಗಳಾಗಿದ್ದೇವೆ. ಇದೇ ಚಿಂತನೆ ಬುದ್ಧಿಯಲ್ಲಿ ನಡೆಯುತ್ತಿದ್ದಾಗ ಮಸ್ತಿ ಏರುವುದು, ಖುಷಿ ಇರುವುದು. ಬಾಬಾ ತಿಳಿಸುತ್ತಾರೆ, ಆದಿಯಿಂದ ಹಿಡಿದು ಅಂತಿಮದವರೆಗೆ ನಿಮ್ಮ ಪಾತ್ರವಿದೆ. ಈಗ ಕರ್ಮಾತೀತ ಅವಸ್ಥೆಯಲ್ಲಿ ಅವಶ್ಯವಾಗಿ ಹೋಗಬೇಕು. ನಂತರ ಗೋಲ್ಡನ್ ಏಜಲ್ಲಿ ಬರಬೇಕು. ಈ ಗುಂಗಿನಲ್ಲಿ ಇರುತ್ತಾ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು. ಕೇವಲ ಪಂಡಿತರಾಗಬಾರದು, ಅನ್ಯರಿಗೂ ಕಲಿಸುತ್ತಾ ಇರಬೇಕು. ಅನ್ಯರಿಗೆ ಕಲಿಸ್ತಾ ಸ್ವಯಂ ಅವಸ್ಥೆಯಲ್ಲಿ ಇಲ್ಲವೆಂದರೆ ಪ್ರಭಾವ ಬೀಳುವುದಿಲ್ಲ ಅಲ್ವಾ? ಬೇರೆಯವರಿಗೆ ಕಲಿಸ್ತೀವಿ ಅಂದಾಗ ಸ್ವಯಂ ಆ ಸ್ಥಿತಿಯಲ್ಲಿ ಇರಬೇಕು. ತಮ್ಮ ಪುರುಷಾರ್ಥವನ್ನು ಮಾಡಬೇಕು. ತಂದೆ ತಿಳಿಸುತ್ತಾರೆ, ನಾನು ಸಹ ನೆನಪು ಮಾಡಲು ಪ್ರಯತ್ನ ಮಾಡುತ್ತೇನೆ. ಯಾರು? ಬ್ರಹ್ಮ ಬಾಬಾ. ಕೆಲವು ಸಲ ಮಾಯೆಯ ಬಿರುಗಾಳಿ ಆ ರೀತಿ ಬರುತ್ತೆ, ಬುದ್ಧಿಯ ಯೋಗವನ್ನೇ ಮುರಿಯುತ್ತದೆ. ಬಹಳ ಮಕ್ಕಳು ಚಾರ್ಟ್ ಕಳುಹಿಸುತ್ತಾರೆ. ವಂಡರ್ ಅನಿಸುತ್ತೆ, ನನಗಿಂತ ಇವ್ರು ತೀಕ್ಷ್ಣವಾಗಿ ಮಾಡ್ತಾರಲ್ವ ಅಂತ ಅನಿಸುತ್ತೆ. ಭವಿಷ್ಯ ವೇಗ ಬಂದಾಗ ಚಾರ್ಟ್ ಬರೆಯುವುದರಲ್ಲಿ ತೊಡಗುತ್ತಾರೆ. ಆದರೆ ಆ ರೀತಿ ಒಂದು ವೇಳೆ ತೀಕ್ಷ್ಣ ಓಟ ಇತ್ತು ಅಂತ ಅಂದರೆ ನಂಬರ್ 1ನಲ್ಲಿ ಹೊರಟೋಗ್ತಾರೆ. ಸ್ಥಿರವಾಗಿ ಇರಬೇಕು ಸ್ಥಿತಿ, ಏರುಪೇರು ಆಗಬಾರ್ದು. ಆ ರೀತಿ ಸ್ಥಿತಿ ಇತ್ತು ಅಂತಂದರೆ ಬಾಬಾ ಹೇಳ್ತಾರೆ ನಂಬರ್ 1ನಲ್ಲಿ ಹೊರಟೋಗ್ತಾರೆ. ಮತ್ತು ಇವು ಸಹ ಬ್ರಹ್ಮ ಬಾಬಾನೇ, ಅವ್ರ ಪುರುಷಾರ್ಥನೇ ಬೇರೆ. ನಂಬರ್ 1 ಆತ್ಮ ಅವರೇ ಅಲ್ವಾ? ಬಾಬಾ ಹೇಳ್ತಾರೆ, ಆದರೆ ಆ ರೀತಿ ಕೆಲವರು ಇರೋದಿಲ್ಲ. ಚೆನ್ನಾಗಿತ್ತು ಸ್ಥಿತಿ ಅಂದರೆ ನಂಬರ್ 1ನಲ್ಲಿ ಹೋಗ್ತಾರೆ. ಆದರೆ ಇಲ್ಲ, ಕೇವಲ ಚಾರ್ಟ್ ಬರೆಯೋವರೆಗೂ ಅಷ್ಟೇ ಇರುತ್ತೆ. ಆ ರೀತಿನೂ ಬರೆಯೋದಿಲ್ಲ. ಬಾಬಾ ಇಷ್ಟೊಂದು ಜನರನ್ನು ನಾನು ನನ್ನ ಸಮಾನ ಮಾಡಿಕೊಂಡೆ, ಬಾಬನ ಪರಿಚಯ ಕೊಟ್ಟೆ ಅಂತ ಹೇಳಿ ಅದನ್ನು ಬರಿಬೇಕಲ್ವ. ಬಾಬಾ ನಾನು ಇವರಿಗೆ ಮಾರ್ಗ ತೋರಿಸಿದೆ ಎಂದು ಈ ರೀತಿ ಸಮಾಚಾರ ಬರುವುದೇ ಇಲ್ಲ. ಬಾಬಾ ಏನು ತಿಳ್ಕೊಳ್ತಾರೆ? ಕೇವಲ ಚಾರ್ಟ್ ಕಳಿಸುವುದರಿಂದ ಕೆಲಸ ನಡೆಯೋದಿಲ್ಲ. ತಮ್ಮ ಸಮಾನವೂ ಮಾಡಿಕೊಳ್ಳಬೇಕು. ರೂಪ ಬಸ್ಸಂತು ಜ್ಞಾನಿ ಮತ್ತು ಯೋಗಿ ಆಗಬೇಕು. ಇಲ್ಲವೆಂದರೆ ತಂದೆಯ ಸಮಾನ ಹೇಗಾಗಲು ಸಾಧ್ಯ? ಜ್ಞಾನಿಗಳೂ ಆಗಿರಬೇಕು, ಯೋಗಿಗಳು ಆಗಿರಬೇಕು, ಅಕ್ಯುರೇಟ್ ಆಗಬೇಕು. ಇದರಲ್ಲಿಯೇ ಪರಿಶ್ರಮವಿದೆ. ದೇಹಾಭಿಮಾನವನ್ನು ಮುರಿಯಬೇಕು, ಸಾಯಿಸಬೇಕು. ರಾವಣ ದೇಹಾಭಿಮಾನಿಯನ್ನಾಗಿ ಮಾಡುತ್ತಾರೆ. ಈಗ ತಾವು ದೇಹಿ ಅಭಿಮಾನಿ ಆಗುತ್ತೀರಾ. ಮತ್ತು ಅರ್ಧ ಕಲ್ಪದ ನಂತರ ಮಾಯಾ ರಾವಣ ದೇಹಾಭಿಮಾನಿಯನ್ನಾಗಿ ಮಾಡುತ್ತೆ. ದೇಹಿ ಅಭಿಮಾನಿಗಳಂತೂ ಬಹಳ ಮಧುರರಾಗುತ್ತಾರೆ. ಸಂಪೂರ್ಣರಂತೂ ಈಗ ಯಾರೂ ಆಗಿಲ್ಲ. ಆದ್ದರಿಂದ ಸದಾ ಹೇಳುತ್ತಾರೆ ತಂದೆ, ಯಾರ ಮನಸ್ಸಿಗೂ ನೋವು ಕೊಡಬೇಡಿ, ದುಃಖ ಕೊಡಬೇಡಿ, ಯಾರಿಗೂ ನೋಯಿಸಬೇಡಿ. ಎಲ್ಲರಿಗೂ ತಂದೆಯ ಪರಿಚಯ ಕೊಡಿ. ಮಾತನಾಡುವ ರಾಯಲ್ಟಿಯೂ ಸಹ ತುಂಬ ಚೆನ್ನಾಗಿರಬೇಕು. ಈಶ್ವರೀಯ ಸಂತಾನರ ಬಾಯಿಂದ ಸದಾ ರತ್ನಗಳೇ ಹೊರಬರಬೇಕು. ತಾವು ಮನುಷ್ಯರಿಗೆ ಜೀವದಾನ ಕೊಡಬೇಕು, ಮಾರ್ಗ ತೋರಿಸಬೇಕು. ಅನ್ಯರಿಗೂ ತಾವು ಮಾರ್ಗದಂತೆ ನಡಿಬೇಕು, ಬೇರೆಯವರಿಗೂ ಹೇಳಬೇಕು. ತಾವು ಪರಮಾತ್ಮನ ಮಕ್ಕಳಾಗಿದ್ದೀರಾ ಅಲ್ವಾ? ಅವರಿಂದ ನಿಮಗೆ ಸ್ವರ್ಗದ ರಾಜ್ಯ ಸಿಗುವುದು. ಮತ್ತು ಈಗ ಯಾಕೆ ಇಲ್ಲ ಸ್ವರ್ಗದ ರಾಜ್ಯ ಯಾಕಿಲ್ಲ? ನೆನಪು ಮಾಡಿ, ಅವಶ್ಯವಾಗಿ ತಂದೆಯಿಂದ ಆಸ್ತಿ ಸಿಕ್ಕಿತ್ತು ಅಲ್ವಾ? ತಾವು ಭಾರತವಾಸಿಗಳು ದೇವಿ ದೇವತೆಗಳಾಗಿದ್ದೀರಿ. ತಾವೇ 84 ಜನ್ಮ ಪಡೆದಿದ್ದೀರಾ. ತಾವು ತಿಳಿದುಕೊಳ್ಳಿ, ನಾವೇ ಲಕ್ಷ್ಮೀನಾರಾಯಣರ ಕುಲದವರಾಗಿದ್ದೆವು. ತಮ್ಮನ್ನು ತಾವು ಕಡಿಮೆ ಎಂದು ಏಕೆ ತಿಳಿದುಕೊಳ್ಳುತ್ತೀರಾ?
ಒಂದು ವೇಳೆ ಹೇಳ್ತೀರಾ ಬಾಬಾ ಎಲ್ಲರೂ ಆಗ್ಬಿಡ್ತಾರ ರಾಜರಾಣಿ ಅಂತ, ಬಾಬಾ ತಿಳ್ಕೊಳ್ತಾರೆ ಈ ಕುಲದವರು ಇವರಲ್ಲ ಅಂತ. ಯಾರು ಆ ರೀತಿ ಹೇಳ್ತಾರಲ್ವ ಅವ್ರಿಗೋಸ್ಕರ ಬಾಬಾ ತಿಳಿದುಕೊಳ್ಳುತ್ತಾರೆ ಇವರು ಈ ಕುಲದವರಲ್ಲ. ಈಗಿಲಿಂದಲೇ ಈ ರೀತಿ ಎಲ್ಲ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಪುರುಷಾರ್ಥನೇ ಮಾಡಿಲ್ಲ, ಇನ್ನೂ ಪೂರ್ಣವಾಗಿ ಅರ್ಥನೇ ಮಾಡಿಕೊಂಡಿಲ್ಲ, ಆಗಲೇ ಆ ಪ್ರಶ್ನೆಗಳು ಕೇಳ್ತಾರೆ. ನೀವು 84 ಜನ್ಮ ಪಡ್ಕೊಂಡಿದ್ದೀರಾ, ತಂದೆ 21 ಜನ್ಮಗಳ ಪ್ರಾರಬ್ಧವನ್ನು ಜಮಾ ಮಾಡಿಸುತ್ತಾರೆ, ಅದನ್ನು ತಿಂತೀರಾ, ಮತ್ತು ಸಮಾಪ್ತಿ ಆಗಲಿಕ್ಕೆ ಶುರುವಾಗುತ್ತೆ 21 ಜನ್ಮ ಆದ ಮೇಲೆ. ತುಕ್ಕು ಹಿಡಿಯುತ್ತಾ ತಮೋ ಪ್ರಧಾನರು ಕವಡೆಗಳ ಸಮಾನರಾಗುತ್ತೀರಾ. ಭಾರತವೇ 100% ಸಾಲ್ವೆಂಟ್ ಇತ್ತು. ಇವರಿಗೆ ಈ ಆಸ್ತಿ ಎಲ್ಲಿಂದ ಸಿಕ್ಕಿತು? ಆ್ಯಕ್ಟರ್ಸೇ ಹೇಳಬಹುದು ಅಲ್ವಾ? ಮನುಷ್ಯರೇ ಪಾತ್ರಧಾರಿಗಳು, ಅವರಿಗೆ ಇದು ಸಹ ಗೊತ್ತಾಗಬೇಕು. ಈ ಲಕ್ಷ್ಮೀನಾರಾಯಣರಿಗೆ ರಾಜ್ಯಭಾಗ್ಯ ಎಲ್ಲಿಂದ ಸಿಕ್ಕಿತು? ಎಷ್ಟು ಒಳ್ಳೊಳ್ಳೆಯ ಪಾಯಿಂಟ್ಸ್ ಇದೆ. ಅವಶ್ಯವಾಗಿ ಇಂದಿನ ಜನ್ಮ ಅಂದರೆ ದೇವತೆಗಳಾಗುವ ಇಂದಿನ ಜನ್ಮದಲ್ಲಿಯೇ ಈ ರಾಜ್ಯಭಾಗ್ಯ ಪಡೆದಿರಬಹುದು. ಬಾಬಾರವರೇ ಪತಿತ ಪಾವನ ಆಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ನಿಮಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸುತ್ತಿದ್ದೇನೆ. ರಾವಣ ರಾಜ್ಯದಲ್ಲಿ ಮನುಷ್ಯರ ಕರ್ಮ ವಿಕರ್ಮವಾಗುವುದು, ಅಲ್ಲಿ ನಿಮ್ಮ ಕರ್ಮ ಅಕರ್ಮವಾಗುವುದು ಸತ್ಯಯುಗದಲ್ಲಿ. ಅದಾಗಿದೆ ದೈವಿ ಸೃಷ್ಟಿ. ನಾನು ರಚಯಿತ ಆಗಿದ್ದೇನೆ ಅಂದಾಗ ಅವಶ್ಯವಾಗಿ ನಾನು ಸಂಗಮ ಯುಗದಲ್ಲಿಯೇ ಬರಬೇಕಾಗುವುದು. ಬಾಬಾ ಹೇಳ್ತಾರೆ, ಇದಾಗಿದೆ ರಾವಣ ರಾಜ್ಯ, ಅದಾಗಿದೆ ಈಶ್ವರಿಯ ರಾಜ್ಯ. ಈಶ್ವರ ಈಗ ಸ್ಥಾಪನೆ ಮಾಡಿಸುತ್ತಿದ್ದಾರೆ. ತಾವೆಲ್ಲರೂ ಈಶ್ವರನಿಗೆ ಮಕ್ಕಳಾಗಿದ್ದೀರಾ. ತಮಗೆ ಆಸ್ತಿ ಸಿಗುತ್ತಿದೆ. ಭಾರತವಾಸಿಗಳೇ ಸಾಲ್ವೆಂಟ್ ಆಗಿದ್ದರು, ಈಗ ಇನ್ಸಾಲ್ವೆಂಟ್ ಆಗಿದ್ದಾರೆ. ಇದು ಮಾಡಲ್ಪಟ್ಟ ಡ್ರಾಮಾ. ಇದರಲ್ಲಿ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಎಲ್ಲರ ವೃಕ್ಷ ತಮ್ಮದೇ ಆಗಿದೆ. ವೆರೈಟಿ ವೃಕ್ಷ ಇದೆ ಅಲ್ವಾ? ದೇವತಾ ಧರ್ಮದವರೇ ದೇವತಾ ಧರ್ಮದಲ್ಲಿ ಪುನಃ ಬರುತ್ತಾರೆ. ಕ್ರಿಶ್ಚಿಯನ್ ಧರ್ಮದವರು ತಮ್ಮ ಧರ್ಮದಲ್ಲಿಯೇ ಖುಷಿಯಾಗಿರುತ್ತಾರೆ, ಬೇರೆಯವರನ್ನು ತಮ್ಮ ಧರ್ಮದಲ್ಲಿ ಸೆಳೆಯುತ್ತಾರೆ. ಭಾರತವಾಸಿಗಳು ತಮ್ಮ ಧರ್ಮವನ್ನು ಮರೆತಿರುವ ಕಾರಣ ಆ ಧರ್ಮವೇ ಚೆನ್ನಾಗಿದೆ ಎಂದು ತಿಳಿದು ನಡೆಯುತ್ತಾರೆ. ಹೊರದೇಶದಲ್ಲಿ ನೌಕರಿಗೋಸ್ಕರ ಜಾಬ್ಗೋಸ್ಕರ ಎಷ್ಟು ಜನ ಹೋಗುತ್ತಾರೆ? ಏಕೆಂದರೆ ಅಲ್ಲಿ ಸಂಪಾದನೆ ತುಂಬ ಇದೆ ಅಂದ್ಕೊಳ್ತಾರೆ. ಡ್ರಾಮಾ ಬಹಳ ಅದ್ಭುತವಾಗಿ ತಯಾರಾಗಿದೆ. ಇದನ್ನು ತಿಳಿದುಕೊಳ್ಳಲು ಒಳ್ಳೆಯ ಬುದ್ಧಿ ಬೇಕು. ವಿಚಾರ ಸಾಗರ ಮಂಥನ ಮಾಡುವುದರಿಂದ ಎಲ್ಲವೂ ತಿಳುವಳಿಕೆಯಲ್ಲಿ ಬರುವುದು. ಇದು ಮಾಡಲ್ಪಟ್ಟ ಅನಾದಿ ಡ್ರಾಮಾ ಅಂದಾಗ ತಾವು ಮಕ್ಕಳು ಸದಾ ತಮ್ಮ ಸಮಾನ ಅನ್ಯರನ್ನು ಸುಖಿಗಳನ್ನಾಗಿ ಮಾಡಿಕೊಳ್ಳಬೇಕು. ಇದು ನಿಮ್ಮ ವ್ಯಾಪಾರವಾಗಿದೆ. ಪತಿತರಿಂದ ಪಾವನರನ್ನಾಗಿ ಮಾಡುವುದು. ಹೇಗೆ ತಂದೆಯ ವ್ಯಾಪಾರವಿದೆ, ಅದೇ ನಿಮ್ಮ ವ್ಯಾಪಾರವೂ ಸಹ ಆಗಿದೆ. ನಿಮ್ಮ ಮುಖ ಸದಾ ದೇವತೆಗಳಂತೆ ಹರ್ಷಿತವಾಗಿರಬೇಕು, ಖುಷಿಯಲ್ಲಿ. ತಾವು ತಿಳಿದುಕೊಂಡಿದ್ದೀರಾ, ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೇವೆ. ತಾವು ಬಹಳ ಪ್ರಿಯವಾದ ಮಕ್ಕಳಾಗಿದ್ದೀರಾ. ಕ್ರೋಧದ ಮೇಲೆ ಬಹಳ ಎಚ್ಚರಿಕೆ ಇಡಬೇಕು. ಕ್ರೋಧ ಮಾಡಿಕೊಳ್ಳಬಾರದು. ಬಾಬಾ ಬಂದಿದ್ದಾರೆ ಮಕ್ಕಳಿಗೆ ಸುಖದ ಆಸ್ತಿಯನ್ನು ಕೊಡಲು. ಸ್ವರ್ಗದ ಆಸ್ತಿ ಎಲ್ಲರಿಗೂ ಸಿಗಬೇಕು, ಮಾರ್ಗ ತೋರಿಸಬೇಕು. ತಂದೆ ಸುಖಕರ್ತ ದುಃಖ ಅರ್ಥ ಆಗಿದ್ದಾರೆ ಅಂದಾಗ ತಾವು ಮಕ್ಕಳು ಸಹ ಸುಖಕರ್ತ ಆಗಬೇಕು. ಯಾರಿಗೂ ದುಃಖ ಕೊಡಬಾರದು. ದುಃಖ ಕೊಟ್ಟಿದ್ದೇ ಆದರೆ 100ಕ್ಕೆ 100ರಷ್ಟು ಶಿಕ್ಷೆ ಆಗುವುದು. ಯಾರೂ ಸಹ ಶಿಕ್ಷೆಗಳಿಂದ ಬಚಾವಾಗಲು ಸಾಧ್ಯವಿಲ್ಲ. ತಾವು ಮಕ್ಕಳಿಗೋಸ್ಕರ ಖಾಸಾಗಿ ಧರ್ಮರಾಜನ ಸಭೆ ಕುಳಿತುಕೊಳ್ಳುವುದು. ತಂದೆ ಹೇಳುತ್ತಾರೆ, ತಾವು ವಿಘ್ನಗಳನ್ನು ಹಾಕಿದ್ದೇ ಆದರೆ ಬಹಳ ಶಿಕ್ಷೆಯನ್ನು ಅನುಭವಿಸುತ್ತೀರಾ. ಕಲ್ಪಾಂತರಗಳಿಗಾಗಿ ತಮಗೆ ಸಾಕ್ಷಾತ್ಕಾರವಾಗುವುದು. ಈ ರೀತಿ ಆಗ್ತೀವೆಂದು ಮೊದಲು ಯಾವಾಗ ನೋಡ್ತಾ ಇದ್ರಿ ಆಗ ಬಾಬಾ ಮನ ಮಾಡ್ತಾ ಇದ್ರು. ಬೇರೆಯವರಿಗೆ ಹೇಳಬೇಡಿ ಅಂತ ಹೇಳ್ತಿದ್ರು. ಏನೆಲ್ಲ ಸಾಕ್ಷಾತ್ಕಾರ ಆಗ್ತಿತ್ತು. ಅಂತಿಮದಲ್ಲಿ ಅಕ್ಯುರೇಟಾಗಿ ಎಲ್ಲ ಗೊತ್ತಾಗತ್ತೆ. ಮೊದಲೆಲ್ಲ ಸಾಕ್ಷಾತ್ಕಾರ ಆಗ್ತಿತ್ತು. ಯಾರು ದಾಸಿ ಆಗ್ತಾರೆ, ಪ್ರಜೆಗಳಾಗ್ತಾರೆ, ಬಂದು ಹೇಳ್ಬಿಡೋರು.
ಆಗ ಅವರು ಬೇಜಾರಾಗ್ಬಿಡ್ತಾ ಇದ್ರು. ಜ್ಞಾನ ಮಾರ್ಗದಲ್ಲಿ ನಡೆಯೋದೇ ಕಷ್ಟ ಅಂತ ಆ ರೀತಿ ಡಿಸ್ಟರ್ಬ್ ಆಗಿಬಿಡ್ತಾ ಇದ್ರು. ಅದಕ್ಕೆ ಬಾಬಾ ಮನ ಮಾಡ್ತಿದ್ರು, ಯಾರಿಗೂ ಹೇಳಬೇಡಿ, ನಿಮಗೆ ಸಾಕ್ಷಾತ್ಕಾರ ಆದರೂ ಕೂಡ ಹೇಳೋಕ್ಕೆ ಹೋಗಬೇಡಿ ಅನ್ನೋರು ಬಾಬಾ. ಅಂತಿಮದಲ್ಲಿ ಅಕ್ಯುರೇಟಾಗಿ ಎಲ್ಲ ಗೊತ್ತಾಗುತ್ತೆ. ಮುಂದೆ ಹೋಗ್ತಾ ಜೋರಾಗಿ ಸಾಕ್ಷಾತ್ಕಾರವಾಗುವುದು, ವೃದ್ಧಿಯೂ ಆಗುವುದು. ಆಬುವರೆಗೆ, ಆಬು ರೋಡಿಂದ ಮೌಂಟ್ ಅಬುವರೆಗೆ ಸಾಲು ನಿಲ್ಲುವುದು. ಬಾಬಾರವರನ್ನು ಯಾರೂ ಮಿಲನ ಮಾಡಲು ಸಾಧ್ಯವಿಲ್ಲ. ಹೇಳ್ತಾರೆ, ಅಹೋ ಪ್ರಭು ನಿಮ್ಮ ಲೀಲೆಗಳು ಅಪರಮಪಾರ ಎಂದು. ಈ ಗಾಯನವೂ ಸಹ ಇದೆ ಅಲ್ವಾ. ವಿದ್ವಾಂಸರು, ಪಂಡಿತರು ಅವರೆಲ್ಲರೂ ಹಿಂದೆ ಬರುತ್ತಾರೆ. ಅವರ ಸಿಂಹಾಸನವೇ ಅಲುಗಾಡುವುದು. ತಾವು ಮಕ್ಕಳಂತೂ ಬಹಳ ಖುಷಿಯಲ್ಲಿ ಇರುತ್ತೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ. ಈ ರೀತಿ ನೆನಪು ಪ್ರೀತಿ ಒಂದೇ ಬಾರಿ ಸಿಗುತ್ತೆ. ಭಗವಂತ ನೆನಪು ಪ್ರೀತಿಯನ್ನು ಕೊಡುತ್ತಾರೆ. ಇದು ಒಂದೇ ಬಾರಿ ಸಿಗುವುದು. ಎಷ್ಟೆಷ್ಟು ತಾವು ನೆನಪು ಮಾಡುತ್ತೀರಾ ಅಷ್ಟು ತಾವು ಪ್ರೀತಿಯನ್ನು ಪಡೆಯುತ್ತೀರಾ. ವಿಕರ್ಮ ವಿನಾಶವಾಗುವುದು, ಧಾರಣೆಯೂ ಆಗುವುದು. ತಾವು ಮಕ್ಕಳಿಗೆ ಸದಾ ಖುಷಿಯ ನಶೆ ಏರಿರಬೇಕು. ಯಾರೆಲ್ಲ ಬರುತ್ತಾರೆ ಅವರಿಗೆ ಮಾರ್ಗವನ್ನು ತೋರಿಸಿರಿ. ಬೇಹದ್ದಿನ ಆಸ್ತಿ ಬೇಹದ್ದಿನ ತಂದೆಯಿಂದ ಪಡೆಯಬೇಕು. ಕಡಿಮೆ ಮಾತಾ ಅದು? ಕಡಿಮೆ ಮಾತಲ್ಲ ಅಂತಾರೆ ಬಾಬಾ. ಅಂತಹ ಪುರುಷಾರ್ಥ ಮಾಡಬೇಕು. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೆಯುವ ಪುರುಷಾರ್ಥ ಮಾಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಮಾತು ಮತ್ತು ನಡತೆಯಲ್ಲಿ ಬಹಳ ರಾಯಲ್ ಆಗಿರಬೇಕು. ಮಾತನಾಡುವುದರಲ್ಲಿ ಮತ್ತು ನಡತೆಯಲ್ಲಿ, ವ್ಯವಹಾರದಲ್ಲಿ ತುಂಬ ರಾಯಲ್ ಆಗಬೇಕು. ಬಾಯಿಂದ ಸದಾ ರತ್ನಗಳೇ ಹೊರಬರಬೇಕು. ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕು. ಯಾರ ಮನಸ್ಸಿಗೂ ನೋವು ಕೊಡಬಾರದು, ಯಾರಿಗೂ ದುಃಖ ಕೊಡಬಾರದು, ದುಃಖಿಗಳನ್ನಾಗಿ ಮಾಡಬಾರದು. ಎರಡನೇ ಪಾಯಿಂಟು, ಕ್ರೋಧದ ಮೇಲೆ ಬಹಳ ಎಚ್ಚರಿಕೆ ಇಟ್ಟುಕೊಳ್ಳಬೇಕು. ಮುಖ ಸದಾ ದೇವತೆಗಳಂತೆ ಹರ್ಷಿತವಾಗಿಟ್ಟುಕೊಳ್ಳಬೇಕು. ಸ್ವಯಂವನ್ನು ಜ್ಞಾನ ಯೋಗ ಬಲದಿಂದ ದೇವತೆ ಮಾಡಿಕೊಳ್ಳಬೇಕು. ವರದಾನ, ಶಕ್ತಿಶಾಲಿ ದರ್ಪಣದ ಮೂಲಕ ಎಲ್ಲರಿಗೂ ಸ್ವಯಂನ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ. ಪವರ್ಫುಲ್ ದರ್ಪಣದ ಮೂಲಕ ಎಲ್ಲರಿಗೂ ಸ್ವಯಂನ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಯಾಗಿರಿ. ವರದಾನದ ವಿಶ್ಲೇಷಣೆ. ಹೀಗೆ ದರ್ಪಣದ ಮುಂದೆ ಯಾರೆಲ್ಲ ಹೋಗ್ತಾರೆ ಅವರಿಗೆ ಸ್ವಯಂನ ಸಾಕ್ಷಾತ್ಕಾರವಾಗುವುದು. ಆದರೆ ಒಂದು ವೇಳೆ ದರ್ಪಣವೇ ಚೆನ್ನಾಗಿಲ್ಲ ಅಂದರೆ, ದರ್ಪಣ ಪವರ್ಫುಲ್ ಇಲ್ಲ ಅಂದರೆ ರಿಯಲ್ ರೂಪದ ಬದಲಾಗಿ ಅನ್ಯ ರೂಪ ಕಾಣಿಸುತ್ತೆ. ಹೀಗೆ ತೆಳ್ಳಗೆ ಇರ್ತಾರೆ ಆದರೆ ದಪ್ಪಗೆ ಕಾಣಿಸ್ತಾರೆ. ಅದಕ್ಕೋಸ್ಕರ ತಾವು ಅಂತಹ ಪವರ್ಫುಲ್ ದರ್ಪಣವಾಗಿರಿ. ಎಲ್ಲರಿಗೂ ಸ್ವಯಂನ ಸಾಕ್ಷಾತ್ಕಾರ ಮಾಡಿಸಬೇಕು. ಅಂದರೆ ಅರ್ಥ, ನಿಮ್ಮ ಸನ್ಮುಖದಲ್ಲಿ ಬರುತ್ತಿದ್ದಂತೆಯೇ ದೇಹವನ್ನು ಮರೆತು ತಮ್ಮ ದೇಹಿ ರೂಪದಲ್ಲಿ ಸ್ಥಿತರಾಗಬೇಕು. ವಾಸ್ತವಿಕ ಸರ್ವಿಸ್ ಇದಾಗಿದೆ. ಇದರಿಂದ ಜಯ ಜಯಕಾರವಾಗುವುದು. ಸ್ಲೋಗನ್, ಶಿಕ್ಷಣಗಳನ್ನು ಸ್ವರೂಪದಲ್ಲಿ ತರುವವರೇ ಜ್ಞಾನ ಸ್ವರೂಪರು, ಪ್ರೇಮ ಸ್ವರೂಪ ಆತ್ಮರು. ಶಿಕ್ಷಣ ಬಾಬನಿಂದ ಏನು ಸಿಗ್ತಾ ಇದೆ ಆ ಒಂದು ಶಿಕ್ಷಣಗಳನ್ನು ಸ್ವರೂಪದಲ್ಲಿ ತರುವವರೇ ಜ್ಞಾನ ಸ್ವರೂಪ, ಪ್ರೇಮ ಸ್ವರೂಪ ಆತ್ಮರು. ಅವ್ಯಕ್ತ ಇಶಾರೆ. ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಬಾಬರವರಲ್ಲಂತೂ ನಿಶ್ಚಯ ಇದೆ, ಆದರೆ ತಮ್ಮಲ್ಲಿಯೂ ಕೂಡ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಕಾರ್ಯ ಮಾಡಿದಾಗ ವಿಜಯಿಗಳೇ ವಿಜಯಿಗಳಾಗುತ್ತೀರಾ. ವಿಜಯದ ಮುಂದೆ ಸಮಸ್ಯೆಗಳು ಯಾವ ವಸ್ತುವೂ ಅಲ್ಲ. ವಿಜಯಿಗಳ ಮುಂದೆ ಸಮಸ್ಯೆ ದೊಡ್ಡ ಮಾತಲ್ಲ. ಮತ್ತು ಅದು ಸಮಸ್ಯೆಯಾಗಿ ಫೀಲೇ ಆಗೋದಿಲ್ಲ, ಆದರೆ ಆಟದ ರೂಪದಲ್ಲಿ ಫೀಲ್ ಆಗತ್ತೆ. ಆಟವನ್ನು ಖುಷಿಯಿಂದ ಆಡಲಾಗುವುದು.
ಯಾವುದೇ ಕಾರ್ಯ ಸಹಜವಾಗತ್ತೆ ಅಂದಾಗ ಹೇಳಲಾಗತ್ತೆ, ಇದಂತೂ ಎಡಗೈ ಕೆಲಸ ಅಲ್ವಾ, ಎಡಗೈ ಆಟ ಅಂತ ಹೇಳ್ತಾರೆ. ಅಂದರೆ ಅರ್ಥ ಸಹಜ ಅಂತ ಅಂದಾಗ ಇದು ಸಹ ಬುದ್ಧಿಯ ಆಟವಾಗುವುದು. ಆಟದಲ್ಲಿ ಗಾಬರಿ ಆಗುವುದಿಲ್ಲ. ಓಂ ಶಾಂತಿ.